ಇದೆಲ್ಲ ವಾಟರ್ ಆಪಲ್. ಈ ಲೈನ್ ಅಲ್ಲಿ ನಾವು ಹಾಕಿದ್ದೇವೆ. ನುಗ್ಗೆ ನೋಡಿ ಏನು ಅದ್ಭುತವಾಗಿ ಬಂದಿದೆ. ನುಗ್ಗೆ ಮುಂದೆ ಬಹಳ ಚೆನ್ನಾಗಿ ಬಂದಿದೆ. ಯಾವ ಸೈಜ್ ಅಲ್ಲಿ ಬಂದಿದೆ ನೋಡಿ, ಆಕಾರದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಈ ತೋಟದಲ್ಲಿ. ಹಾಗೆ ಇಲ್ಲಿ ಮಧ್ಯದಲ್ಲಿ ಆ ಡ್ರಿಪ್ ಲೈನ್ ನಿಮ್ಗೆ ಗೊತ್ತಿದೆ. ಇದು ಮೊದಲೇ ಅವರು ಈ ಡ್ರಿಪ್ ಲೈನ್ ಮಾಡಿದ್ರು, ಲ್ಯಾಟರ್ನ್ ಹಾಕಿ ಎಡಗಡೆಗೆ ಬಲಗಡೆಗೆ. ನಾವು ಈ ಮಧ್ಯದಲ್ಲಿ ಇದನ್ನ ಹೀಗೆ ಬಿಟ್ಕೊಂಡಿದೀವಿ. ಎಲ್ಲಾ ಕಡೆನು ಈ ಕಡೆ ಅರ್ಶಿನ ಬೇರೆ ಬೇರೆ ಈಗ ಹಣ್ಣಿನ ಗಿಡಗಳು ಹಾಕ್ಬೇಕು, ಅದಕ್ಕೆಲ್ಲ ನೀರಿನ ಸಮಸ್ಯೆ ಇತ್ತು ಅಂದ್ಬಿಟ್ಟು ನಾವಿಲ್ಲಿ ಬಿಡಿಸಿದ್ದು. ಈಗ ನೋಡಿ ಈ ರೀತಿ ಅಡಿಕೆ ನಮ್ಗೆ ಈ ರೀತಿ ಕಾಣಿಸ್ಬೇಕು, ಫುಲ್ ಕಾಣಿಸ್ಬೇಕು ಈ ರೀತಿ ಅಡಿಕೆ. ಇನ್ನೊಂದು ಲೈನಲ್ಲಿ ನಾವು ಹಣ್ಣಿನ ಗಿಡದ ಮಧ್ಯದಲ್ಲೆಲ್ಲ ನಾವು ಇಲ್ಲಿ ಬೇರೆ ಬೇರೆ ಗಿಡಗಳನ್ನ ಹಾಕೊಂಡಿದ್ದೀವಿ. ಹಾಗೆ ಇದು ಬಹಳ ಚೆನ್ನಾಗಿ ಬರ್ತಾ ಇದೆ. ನುಗ್ಗೆ ಬಹಳ ಅದ್ಭುತವಾಗಿದೆ. ನುಗ್ಗೆ ಗಿಡ ಅಂತೂ ಬಹಳ ಚೆನ್ನಾಗಿ ನೋಡಿ, ಈ ರೀತಿ ತಿರುಗಾಡುವಾಗ ಸುಮ್ಮನೆ ಈ ತರ ಕಟ್ ಮಾಡ್ಕೊಂಡು ಸಾಕು. ನೋಡಿ ಇಷ್ಟು ಕಟ್ ಮಾಡ್ಕೊಂಡು ಸಾಕು, ನಿಮ್ಗೆ ಒಂದ್ ದಿನಕ್ಕೆ ಇರೋದು ಆಯ್ತು. ಇನ್ನೊಂದು 4 ಇದ್ಕೊಂಡ್ರೆ ಮನೆಯವ್ರಿಗೆಲ್ಲ ಆಯ್ತು. ತುಂಬಾ ಒಳ್ಳೇದು ನುಗ್ಗೆ. ನೋಡಿ ನುಗ್ಗೆಲು ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ನೀವು ಹೀಗೆ ಮೇಲ್ಗಡೆ ಇದನ್ನ ಈ ತರ ತುದಿನೂ ಕಟ್ ಮಾಡ್ಬೋದು. ಈ ತರ ನೀವು ಈ ತರ ತುದಿ ಕಟ್ ಮಾಡ್ಕೊಳ್ಬೋದು. ಈ ತರ ತುದಿ ಕಟ್ ಮಾಡ್ಕೊಳ್ಬೋದು. ಈ ತುದಿ ಕಟ್ಕೊಂಡು ಮಾಡ್ಬೋದು. ಆಮೇಲೆ ಈ ಭಾಗದಿಂದ ಏನ್ ಮಾಡ್ಬೋದು ಅಂದ್ರೆ, ನೀವು ಈ ತುದಿನ ಇಷ್ಟು ಕಟ್ ಮಾಡಿದ್ರೆ ಇಲ್ಲೂ ಕೌಲು ಹೊಡಿತದೆ. ಈ ಸೈಡ್ ಅಲ್ಲಿ ಬಂದಿರೋದನ್ನ ಹೊಡೆದ್ರೆ ಅದು ಕೌಲು ಹೊಡಿತದೆ. ಈ ಸೈಡ್ ಬಂದಿರ್ತಲ್ಲ ಈ ತರ ಹೊಡ್ಕೊಂಡ್ರೆ ಅಲ್ಲೂ ನಿಮ್ಗೊಂದೊಂದು ಬ್ರಾಂಚ್ ಬರುತ್ತೆ. ಈ ತರ ಇಲ್ಲಿ ಕೆಳಗಡೆ ಬಂದಿರ್ತಲ್ಲ, ಇದನ್ನು ನಿಮ್ಗೆ ಇದನ್ನ ಕಟ್ ಮಾಡ್ಕೋಬಹುದು. ಇದನ್ನ ಕಟ್ ಮಾಡ್ಕೊಳ್ಬಹುದು. ಇದನ್ನೆಲ್ಲ ನೀವು ಕಟ್ ಮಾಡ್ಕೊಂಡ್ರೆ ಅಲ್ಲೇ ಕೌಲು ಹೊಡಿತದೆ. ಇದೆಲ್ಲ ಪ್ರೂನಿಂಗ್ ಮಾಡಿದಾಗೆ ಇದು. ತಿನ್ನಿಂಗ್ ಅಂತ ಹೇಳ್ತಾರಲ್ಲ, ನೋಡಿ ಈ ರೀತಿ ಬಂದಾಗ ನೀವು ಇದನ್ನು ಅಷ್ಟೇ ಬರೀ ಮೇಲೆ ತೂದಿ ಕಟ್ ಮಾಡೋದು ಮಾತ್ರ ನಾವು ತೋರಿಸಿದ್ವಿ ನಿಮ್ಗೆ. ಈ ಸೈಡ್ ಬಂದಿರೋದನ್ನ ಈ ರೀತಿ ನೀವು ಕಟ್ ಮಾಡ್ಕೊಂಡ್ರೆ ಅದು ಇನ್ನೂ ನಿಮ್ಗೆ ಕೌಲು ಹೊಡಿತದೆ. ನೋಡಿ ಅದ್ಭುತವಾಗಿ ಬಂದಿದೆ. ಒಂದು ಎಕರೆಗೆ ನೀವು 1,500 2,000 ನುಗ್ಗಿ ಹಾಕೊಂಡ್ರೆ ನಿಮಗೆ ಒಂದು 4 ರಿಂದ 5 ಟನ್ ಗೊಬ್ಬರ ನಿಮ್ ಭೂಮಿಗೆ ಸ್ವಾಭಾವಿಕವಾಗಿ ಸೇರ್ತದೆ. ಈ ರೀತಿ ಎಲ್ಲ ಕಚ್ಚಿದೆಲ್ಲ ಕ್ಲೀನ್ ಮಾಡಿ ಅಲ್ಲಲ್ಲೇ ಇಲ್ಲಿ ಹಾಕೊಂಡಿದ್ದೇವೆ. ಹಾಗೆ ನೋಡಿ ಬಾಳೆನು ಬಹಳ ಚೆನ್ನಾಗಿ ಬಂದಿದೆ. ಬಾಳೆ ಇದೆಲ್ಲ ಗುಂಪು ಬಾಳೆ ಅಂತ ಬಿಟ್ಕೊಂಡಿದೀವಿ. ಗುಂಪು ಬಾಳೆನು ಇಲ್ಲೆಲ್ಲ ಬಹಳ ಸೂಪರ್ ಆಗಿ ಬಂದಿದೆ. ಈಗ ಲೈನ್ ಕ್ಲೀನ್ ಮಾಡ್ಕೊಳ್ಬೇಕಷ್ಟೇ. ಈ ತರ ಲೈನ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೇರೆ ಬೇರೆ ಗಿಡಗಳಿಗೂ ಬಹಳ ಚೆನ್ನಾಗಿ ಅನುಕೂಲ ಆಗ್ತದೆ. ಇಲ್ಲಿ ನುಗ್ಗೆ, ಈ ಮಧ್ಯದಲ್ಲಿ ನುಗ್ಗೆ. ಈಗ ನೋಡಿ ಇಲ್ಲಿ ಬಾರ್ಡ್ರಲ್ಲಿ ಈಗ ನಾವು ಇಲ್ಲಿ ಕರೆಂಟ್ ಕಂಬ ಇದೆ ಅಂದ್ಬಿಟ್ಟು ನಾವೇನ್ ಮಾಡಿದೀವಿ, ಇಲ್ಲೆಲ್ಲ ಅರಳನ್ನ ಹಾಕೊಂಡಿದೀವಿ. ನೋಡಿ ಅರಳು ಮತ್ತೆ ಪಾರಿಜಾತ, ಹೊಂಗೆ ಗಿಡ ನೋಡಿ ಏನ್ ಅದ್ಭುತವಾಗಿ ಬಂದಿದೆ. ನೋಡಿ ಹೊಂಗೆ ಗಿಡ ಚೆನ್ನಾಗಿ ಬಂದಿದೆ. ಇದು ಪಾರಿಜಾತ. ಇಲ್ಲಿ ಪಾರಿಜಾತ ಹಾಕೊಂಡಿದೀವಿ. ಆಮೇಲೆ ಇದು ಅರಳು, ಇಲ್ಲಿ ಪಪ್ಪಾಯ, ಮತ್ತೆ ಆ ಬೇಲಿಯಲ್ಲಿ ನಿಮ್ಗೆ ಜೇಟ್ರೋಪ ಬಹಳ ಚೆನ್ನಾಗಿ ಬಂದಿದೆ. ನೋಡಿ ಜೇಟ್ರೋಪ ಫುಲ್ ಬಹಳ ಅದ್ಭುತವಾಗಿ ಬಂದಿದೆ ಜೇಟ್ರೋಪ. ಇದು ಪಾರಿಜಾತದ ಎಲೆ ಪ್ರತಿಯೊಬ್ರು 4 ಎಲೆನ ವಾರಕ್ಕೆ ಒಂದಿನ ಕಷಾಯ ಮಾಡ್ಕೊಂಡು ಕುಡೀರಿ. ಇದು ಹೊಂಗೆಯ ಸಿರಿ ಅಂತೇಳಿ ನಾವು ಜೂನ್ 6ನೇ ತಾರೀಕಿಂದ ನಮ್ಮ ಎನ್ವೈರನ್ಮೆಂಟ್ ಡೇಗೆ ಅದನ್ನ ನಾವು ಹನಗೋಡು ನಾಲೆ ಅದ್ರ ಮೇಲೆ ಶುರು ಮಾಡ್ತಾ ಇದೀವಿ. ರಸ್ತೆ ಪಕ್ಕದಲ್ಲಿ ಹಾಕಿದ್ರೆ ಏನ್ ಮಾಡ್ತದೆ, ರಸ್ತೆ ವಿಸ್ತೀರ್ಣ ಮಾಡುವಾಗ ಮರಗಳೆಲ್ಲ ಹೋಗ್ಬಿಡ್ತವೆ. ಅದರಿಂದ ಈ ಸರಿ ನಾವು ಕಾಲುವೆ ಮತ್ತೆ ಕೆರೆ ಏರಿಗಳು, ಗ್ರೌಂಡ್ಗಳು, ಆಮೇಲೆ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಆವರಣಗಳು, ಸರ್ಕಾರಿ ಜಮೀನು ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲವನ್ನು ಕಡೆ ನಾವು ಹೊಂಗೆ, ಅದ್ರ ಜೊತೆಗೆ ಹೊನ್ನೆ, ಇಪ್ಪೆ, ಬೇರೆ ಎಲ್ಲಾ ತರದ ಗಿಡಗಳನ್ನ ನಾವು ಅಲ್ಲಿ ಹಾಕ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದರಿಂದ ಅದೊಂದು ಕಾರ್ಯಕ್ರಮ ನಮ್ದು ನಡೆಯುತ್ತೆ. ಪಾರಿಜಾತದಷ್ಟೇ ಮನೆ ಪಾರಿಜಾತ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ. ನೀವು ಯಾರಾದ್ರೂ ಒಂದು 50 ಜನ ಸೇರ್ಕೊಂಡು ನಮ್ಗೆ ಮನೆ ಮುಂದೆ ಪಾರಿಜಾತ ಹಾಕೊಳ್ತೀವಿ ಅಂತ ಹೇಳಿದ್ರೆ ನಾವೇ ಗಿಡಗಳು ತಂದು ಕೊಡ್ತೇವೆ. ನಿಮ್ ಕೈಯಲ್ಲೇನೆ ಆ ಗಿಡಗಳನ್ನ ನಾವು ನಡೆಸ್ತೇವೆ. ಅದು ಒಂದು ಕಾರ್ಯಕ್ರಮ ಇದೆ ನಮ್ದು. ಆದಷ್ಟು ಮರ ಗಿಡಗಳನ್ನು ನಡೋದು. ನೋಡಿ ಈಗೆಲ್ಲ ಜಾಗ ನೀವು ಇಲ್ಲಿ ಹೀಗೆ ಕೈಯಲ್ಲಿ ಸಸ ಎಲ್ಲ ಕಟ್ಟಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿ ಬರ್ತದೆ. ಇದು ಸುಮಾರು ಒಂದು 75 ದಿನದಲ್ಲಿ ಆಗಿರುವಂತ ಒಂದು ಸಾಧನೆ ಇದು. ಇಲ್ಲೆಲ್ಲ ನೋಡಿ ಪಪ್ಪಾಯಿ ಗಿಡ ಇನ್ನೇನೊಂದು 15-20 ದಿನದಲ್ಲಿ ಪಪ್ಪಾಯಿ ಹೂವಾಗಿ ಕಾಯಿ ಬರಕ್ ಸ್ಟಾರ್ಟ್ ಆಗುತ್ತೆ. ನುಗ್ಗೆ ಬಹಳ ಅದ್ಭುತವಾಗಿದೆ. ನುಗ್ಗೆ ಕೈಗೆ ಎತ್ತುವಷ್ಟು ಕಟ್ ಮಾಡ್ಕೊಬೇಕು. ಇದು ಹೊಂಗೆ ನೋಡಿ ನೈಟ್ರೋಜನ್ ಫಿಕ್ಸೇಷನ್ ಯಾವ ರೀತಿ ಮಾಡ್ತಿದ್ರೆ ಎಲೆಗಳೆಲ್ಲ ಬ್ಯಾಕ್ಟೀರಿಯಾಗಳನ್ನ ಸಂಪತ್ತನ್ನ ಸೇರಿಸಿಟ್ಟು ಬಾಕಿ ಗಿಡಗಳಿಗೆ ಅದು ಗೊಬ್ಬರವನ್ನು ಕೊಡುತ್ತೆ. ಇದೆಲ್ಲ ಲಾವಂಚ ಇನ್ನೂ ಸ್ವಲ್ಪ ಇಲ್ಲಿ ಹಾಕೋದಿದೆ ಬಾಕಿ. ಹೊಂಗೆ ಗಿಡ ಇದೊಂದು 45 ದಿನ 50 ದಿನಕ್ಕೆ ಹೊಂಗೆ ಗಿಡ ಬಹಳ ಚೆನ್ನಾಗಿ ಬಂದಿದೆ. ಹಾಗೆ ಈ ಭಾಗದಲ್ಲೆಲ್ಲ ಇಲ್ಲಿ ನೀರು ಇನ್ನೊಂದು ಸ್ವಲ್ಪ ಕೊಡಬೇಕು. ಯಾಕೆಂದ್ರೆ ಈ ತೋಟದಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಜಾಸ್ತಿ ಇದೆ.
ಇಲ್ಲೆಲ್ಲ ಈ ಸೈಡಲ್ಲೆಲ್ಲ ಕರೆಂಟ್ ಕಂಬ ಇರೋದ್ರಿಂದ ನಾವು ಇಲ್ಲಿ ತೆಂಗಿನ ಗಿಡವನ್ನ ಸುಮಾರು ಒಂದು 20 ಅಡಿ ಒಳಗಡೆ ತೆಂಗಿನ ಗಿಡ ಹಾಕೊಂಡಿದ್ದೇವೆ. ಈ ರೀತಿ ನೆಲವನ್ನ ನೀವು ಕ್ಲೀನಾಗಿ ಮಾಡ್ಕೊಳ್ಬೋದು. ಹಂತವಾಗಿ ಮಾಡ್ಕೊಂಡು ಹೋದ್ರೆ ಅದ್ರ ಪಾಡಿಗೆ ಅದು ಇರ್ತದೆ. ಈ ಜೇನುತುಪ್ಪ ಬಹಳ ಅದ್ಭುತವಾಗಿ ಬಂದಿದೆ. ಪಪ್ಪಾಯ ಒಳ್ಳೆ ಬಿಸಿಲು ಬೀಳ್ತಾ ಇದೆ ಇಲ್ಲಿ. ಪಪ್ಪಾಯನು ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇಲ್ಲಿ ಅಗಸೆ ಗಿಡನು ಸೂಪರ್ ಆಗಿದೆ. ಹೀಗೆ ನಮ್ದು ಒಂದು 50 ದಿಂದ 60 75 ದಿನ ಅಂದ್ರೆ 2.5 ತಿಂಗಳಿಗೆ ತೋಟ ಒಂದು ವಿಶೇಷವಾಗಿ ಅದು ಡೆವಲಪ್ ಆಗಿದೆ. ಇದು ನಮ್ಮ ಬೋರು. ಇದು ಬೋರಲ್ಲಿ ನೀರು ಸ್ವಲ್ಪ ಕಡಿಮೆ ಇದ್ರು ತೋಟ ಮಾತ್ರ ಇದು ಬಹಳ ಅಚ್ಚುಕಟ್ಟಾಗಿ ಸೂಪರ್ ಬಂದಿದೆ. ಹೀಗೆ ಲೈನ್ ನೋಡಿ ಇದು ಯಾವ ರೀತಿ ಲೈನ್ಗಳು ಕಾಣಿಸ್ತಾ ಇರೋದನ್ನ ನೀವು ನೋಡ್ಬೋದು. ಇದೆಲ್ಲ ಹಣ್ಣಿನ ಗಿಡಗಳು, ಮಧ್ಯದಲ್ಲೆಲ್ಲ ಹಣ್ಣಿನ ಗಿಡಗಳಿದೆ. ಇದು ಅಗಸೆ. ಈ ಲೈನಲ್ಲೆಲ್ಲ ಬೇರೆ ಬೇರೆ ಹಣ್ಣಿನ ಗಿಡಗಳು, ಅಡಿಕೆ, ಜೇನುತುಪ್ಪ ಬಹಳ ಅದ್ಭುತವಾಗಿ ಬಂದಿದೆ. ಇನ್ನೇನಿಲ್ಲ, ಇನ್ನೊಂದು ತಿಂಗಳಿಗೆ ಜೇನುತುಪ್ಪ ಡೈಲಿ ಲೆವೆಲ್ ಬಂದ್ಬಿಡುತ್ತೆ. ಅದು ನಿಮಗೆ ಬಹಳ ನೈಟ್ರೋಜನ್ ಹೊರಗಡೆ ಸೈಡಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದಂಗೆ ಅದು ಪರಿಹಾರವನ್ನು ಕೊಡ್ತದೆ. ಹಾಗೆ ಈ ಬ್ಲಾಕ್ ಅಲ್ಲಿ ಎಲ್ಲ ಕಸ ಕಡ್ಡಿಗಳೆಲ್ಲ ಕ್ಲೀನಾಗಿ ಆಗಿದೆ. ಆದಷ್ಟು ಕಸ ಕಡ್ಡಿಯನ್ನ ನಾವು ಎಲ್ಲ ನೋಡಿ, ಬಳ್ಳಿ ಎಲ್ಲ ಅಮೃತ ಬಳ್ಳಿ ಹಬ್ಕೊಂಡಿದೆ. ಅಲ್ಲಿ ಈ ಬ್ಲಾಕ್ ಅಲ್ಲಿ ಇದು ಆಗಿದೆ. तो वो साइड स्टार्ट करिए। सुपारी को थोड़ा बुला को दो, बोल को दो। हाँ, सुपारी क्लीन करने के लिए आज पहले सुपारी का हो जाना।